ತಿನ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ. ಒನ್ ಮೋರ್. ತಿನ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ. ಅಷ್ಟೇನಾ? ಅಷ್ಟೇ. ಜಾಲಿ ಜಾಲಿ ಜಾಲಿ. ಫುಲ್ ಖಾಲಿ. ಎಗ್ ರೈಸ್ ರೆಡಿ ಆಗಿದೆ. ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆಗಿದೆ. ಯಜಮಾನ್ರು ಹಾಕ್ಕೊಡ್ತಾ ಇದ್ದಾರೆ, ನಾವು ತಿನ್ನೋದೆ. ನೋಡಿ ಸಾಕಾಗಿದೆ. ನೋಡೋವಾಗಲೇ ಹೆಂಗೆ ನೋಡಿ ನೋಡಿ. ಬಿಸಿದೆ. ಘಮ ಘಮ ಬಿಸಿ. ಲಾಲಿಪಪ್ಪು ಹಾಕೋವಾಗಲೇ ಲಾಲಿ ಥರ ಮಜವಾಗಿರುತ್ತೆ. ನೋಡಿ ಹೆಂಗೆ ಬಿಡ್ತಾ ಇದ್ದಾರೆ ನೋಡಿ. ಒಂದೊಂದೇ ಬಿಡ್ತಾ ಇದ್ದಾರೆ. ಇಲ್ಲಿ ಕಿಚನ್ನು ಅಷ್ಟೇ ಅಷ್ಟು ನೀಟಾಗಿದೆ, ಅಡುಗೆನೂ ಅಷ್ಟೇ ಶುದ್ಧವಾಗಿದೆ. ಯಾಕಂದರೆ ಪ್ರತಿಯೊಂದು ನಾಟಿ ಸ್ಟೈಲ್ ಅಡುಗೆ ಅಲ್ವಾ. ಅದರಿಂದ ಇಡೀ ಯಾವುದೇ ಸ್ಟೇಟಿಂದ ಯಾರೇ ಬಂದ್ರೂ ರುಚಿ ಮೇಸ್ ಹೋಟೆಲ್ ಅರ್ಥ ನೋಡ್ಕೊಳ್ಳಿ. ಗೂಗಲಲ್ಲಿ ಬರುತ್ತೆ, ರುಚಿ ಮೇಸ್ ಬರುತ್ತೆ ನೋಡಿ. ಕರಿಬೇವು ಬೆಳ್ಳುಳ್ಳಿ ನೋಡಿ ಬಿಟ್ಟರು, ಕರಿಬೇವು ಬೆಳ್ಳುಳ್ಳಿ ಬಿಟ್ಟರು 500 ನೋಡಿ. ಹಿಂಗೆ ಎತ್ಕೊಳ್ಳೋದು, ಕರಿಬೇವು ಬೆಳ್ಳುಳ್ಳಿ ಬಿಟ್ಟರು ಲಾಲಿಪಪ್ನ ಜೊತೆಲಿ ಎತ್ಕೊಳ್ಳೋದು ನೋಡಿ. ಎಷ್ಟು ನೋಡಿ, ಒಂದು ಸೈಡ್ ತಿಂದರೆ ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಖುಷಿಯಿಂದ ಅಡುಗೆ ಮಾಡ್ತಾರೆ ನೋಡಿ. ಇಲ್ಲಿ ರೆಡಿಯಾಗಿದೆ ನೋಡಿ, ಇಲ್ಲಿ ಬನ್ನಿ ಸರ್. ನಮಸ್ಕಾರ. ಏನು ತಗೊಂಡ್ರಿ? ನಾನೊಂದು ಮಟನ್ ಪಲಾವು, ಮಟನ್ ರೈಸು, ಮತ್ತೆ ಲಾಲಿಪಪ್ಪು, ಓಕೆ ಫಿಶ್ ಓಕೆ ತಗೊಂಡಿದ್ವಿ. ಓಕೆ. ಇಲ್ಲಿ ರೆಗ್ಯುಲರ್ ಬರ್ತೀರಾ? ರೆಗ್ಯುಲರ್ ಬರ್ತೀವಿ ಸರ್. ಟೇಸ್ಟ್ ಹೇಗಿದೆ? ಮಟನ್ ಪಲಾವು ನಾಟಿ ಸ್ಟೈಲಲ್ಲಿ ಇದೆ. ಮಟನ್ ಮಾತ್ರ ಸಾಫ್ಟ್ ಆಗಿ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ, ಮಸಾಲೆ ಕಡಿಮೆ ಇರುತ್ತೆ. ಓಕೆ. ಊಟ ತಿಂದ್ರೂ ಕೂಡ ಜೀರ್ಣ ಆಗುತ್ತೆ. ಓಕೆ. ಅದ್ರ ಜೊತೆಗೆ ಫಿಶ್ ಸಖತ್ತಾಗಿ ಮಾಡಿರ್ತಾರೆ. ಓಕೆ. ತವಾ ಫ್ರೈ ಇರುತ್ತದೆ, ಆಯಿಲ್ ಕಡಿಮೆ ಇರುತ್ತೆ, ಹಾಗಾಗಿ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಪರವಾಗಿಲ್ಲ. ಪರವಾಗಿಲ್ಲ. ರೆಗ್ಯುಲರ್ ಬರ್ತೀರಾ? ರೆಗ್ಯುಲರ್ ಬರ್ತೀವಿ ಸರ್. ಹೌದಾ? ತುಂಬ ಊಟ ಎಲ್ಲ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ? ಥ್ಯಾಂಕ್ ಯು ಮೇಡಮ್. ಈಗ ಮನೇಲಿ ಅಡುಗೆ ಮಾಡ್ತೀರಲ್ಲ, ನೀವು ಒಬ್ಬರೇ ಮಾಡ್ತೀರಾ ಜೊತೆಲಿ ಅವರು ಮಾಡ್ತಾರಾ? ನಮ್ಮ ಮನೆಯವರೇ ಜಾಸ್ತಿ ಸರ್. ಖಂಡಿತವಾಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ಯಾರು ಅಡುಗೆ ಮನೆ ಸೀಮೆ ಅಲ್ಲ. ಹೌದು ಸರ್. ಇಲ್ಲ, ಹೆಣ್ಮಕ್ಳೇ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿಲ್ಲ. ಅವರು ಒಂದು ತಾಯಿ ಮನೆಯಿಂದ ಬಂದಿದ್ದಾರೆ, ಕೈಟ್ ಅಲ್ವಾ. ಅಟ್ಲೀಸ್ಟ್ ಅವ್ರ ಕೆಲಸ ಮಾಡಲಿ, ಯಜಮಾನ್ರ ಕೆಲಸ ಮಾಡಲೇಬೇಕು, ಕೆಲಸ ಮಾಡಲಿ ಫ್ರೀ ಇರೋ ಟೈಮಲ್ಲಿ. ಯಾವತ್ತು ಇಲ್ಲ ಅಂದ್ರೆ ನಮ್ಗೆ ಅಡುಗೆ ಮಾಡೋಕ್ಕೆ ಆಗಲ್ಲ ಸರ್. ಇಲ್ಲ, ಅದು ಹೇಳಿದ್ದು. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಜೊತೆಲಿ ನಿಂತ್ಕೊಂಡು ಮಾತಾಡ್ಕೊಂಡು ಅಡುಗೆ ಮಾಡ್ತೀವಲ್ಲ, ಆ ಖುಷಿನೇ ಬೇರೆ. ನಾವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ನಮ್ಮ ಹಿಂದೆ ಏನು ಬರಲ್ಲ ಅಲ್ವಾ. ಫಸ್ಟ್ ಇಂಪಾರ್ಟೆಂಟ್ ಫ್ಯಾಮ್ಲಿ, ನೆಕ್ಸ್ಟ್ ಎಲ್ಲ ಬರುತ್ತೆ. ಫ್ಯಾಮ್ಲಿ ಚೆನ್ನಾಗಿತ್ತಂದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಫ್ಯಾಮ್ಲಿಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಜೀವನದಲ್ಲಿ ಏನು ಸಾಧಿಸೋಕ್ಕಾಗಲ್ಲ ಅಲ್ವಾ. ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, ಊಟ ತಿಂದ ತಕ್ಷಣ ಪ್ಲೇಟ್ ತಲ್ಲೋದು, ಎತ್ಕೊಂಡು ಹೋಗಿ ಕ್ಲೀನ್ ಮಾಡೋದು ಒಂಥರ. ಯಾಕಂದರೆ ನಾನು ಕಮೆಂಟ್ ಹೇಳ್ತಾ ಇಲ್ಲ, ನಾವು ಗಂಡಸರು ಬಗ್ಗೆ ತಪ್ಪು ಹೇಳ್ತಾ ಇಲ್ಲ. ಬಟ್ ನಾನು ಹೇಳೋದು ಪ್ರತಿಯೊಬ್ಬರು ಮನೆಯಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಹೇಳೋದು ಅಷ್ಟೇ. ಇವಾಗ ಕೆಲ್ಸಕ್ಕೆ ಹೋಗ್ತಾರೆ, ಬಿಸಿ ಇರ್ತಾರೆ, ಪರವಾಗಿಲ್ಲ. ಫ್ರೀ ಇರೋ ಟೈಮಲ್ಲಿ ಅಟ್ಲೀಸ್ಟ್ ಬಾಮ ಒಂದು ಆನಿಯನ್ ಕಟ್ ಮಾಡ್ಕೊಂಡು, ಈರುಳ್ಳಿ ಕಟ್ ಮಾಡ್ಕೊಂಡು ಸ್ವಲ್ಪ ಮಾಡ್ತಾಯಿದ್ರೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ. ನಿಮಗೇನು ಗೊತ್ತಾ, ಅಯ್ಯೋ ನಮ್ಮ ಯಜಮಾನ್ರು ಎಷ್ಟು ಪ್ರೀತಿಯಿಂದ ನಿಂತಿದೆ ಅಂದ್ಬಿಟ್ಟು ಅದು ಇನ್ನೂ ಪ್ರೀತಿ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಈಗೆಲ್ಲ ಮೊಬೈಲ್ ಬಂದ್ಬಿಟ್ಟು ಹೆಂಗೆ ಗೊತ್ತಾ, ಮೊಬೈಲ್ ಇರೋ ಎಲ್ಲ ಅಕ್ಕಪಕ್ಕ ಅವ್ರು ಬಂದು ಕೂತ್ಕೊತಾರೆ, ಆ ರಿಲೇಷನ್ಶಿಪ್ಪೇ ಹೊಟ್ಟೋಯ್ತು. ಅದರಿಂದ ಎಲ್ಲ ಮನೇಲಿ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿ ಆಗ್ತೀನಿ. ಓಕೆ. ಈಗ ನೋಡಿ, ಇದು ಬಂದು ಮಟನ್ ಕೈಮಾ ಉಂಡೆ ಸೈನಾ ತವಾ ಫ್ರೈ. ಜಸ್ಟ್ ಸ್ವಲ್ಪ ತವಾದಲ್ಲಿ ಎಣ್ಣೆ ಹಾಕೋದು. ಈಗ ನೋಡಿ, ಮಟನ್ ಕೈಮಾನ ಈಗ ಹಾಕೋದು, ನಿಧಾನಕ್ಕೆ ಸ್ವಲ್ಪ ಹಾಕ್ಕೊಳ್ಳೋದು ನೋಡಿ. ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಿ. ಗ್ರೀನ್ ಫಿಶ್ ತವಾ ಫ್ರೈ, ಏನು ಹೇಳಿ, ಗ್ರೀನ್ ಫಿಶ್ ತವಾ ಫ್ರೈ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫಿಶ್ ತಿನ್ನೋಕ್ಕೆ ಒಂದು ಮಜಾ ಇರುತ್ತೆ. ಫಿಶ್ ಅಂತಲೇ ಲವರ್ ಜಾಸ್ತಿ ಇರ್ತಾರೆ. ಏನು ಹೇಳಿ, ಫಿಶ್ಗೆ ಲವರ್ ಜಾಸ್ತಿ ಇರ್ತಾರೆ ಖಂಡಿತವಾಗ್ಲು. ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಬೇರೆ ಐಟಮ್ ಮಾಡೋಣ. ಈಗ ಫುಲ್ ಊಟ ಎಲ್ಲ ಮುಗಿಸಿದ್ದೀವಿ. ನಮ್ಮ ಯಶುಗೌಡ ಅವ್ರು ಏನಂತಾರೆ ಕೇಳೋಣ. ಯೂತ್ ಸ್ಟಾರ್ ಯಶುಗೌಡನ ಕೇಳೋಣ. ಹೇಳಪ್ಪ. ಸೊ ಊಟ ಅಂತೂ ತುಂಬ ಅದ್ಭುತವಾಗಿತ್ತು. ನಾನ್ ವೆಜ್ ಅಂತೂ ತುಂಬ ರುಚಿಯಾಗಿ ಕೊಟ್ಟರು. ಉಪ್ಪು ಖಾರ ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು. ಮನೇಲಿ ತಿನ್ನೋ ಥರನೇ ಇತ್ತು. ಸ್ವಲ್ಪ ಜನ ಹೋಟ್ಲಲ್ಲಿ ಒನ್ ಟೈಮ್ ತಿಂದರೆ ಸಾಕು ಅನಿಸುತ್ತೆ. ಸ್ವಲ್ಪ ಜನ ಹೋಟ್ಲಲ್ಲಿ ಒನ್ ಟೈಮ್ ತಿಂದರೆ ಸಾಕು ಅನಿಸುತ್ತೆ. ಇಲ್ಲಿ ಬಂದು ತಿಂತಾ ಇದ್ದರೆ ರೆಗ್ಯುಲರ್ ಬರಬೇಕು ಅನಿಸುತ್ತೆ. ಸೊ ನೆಕ್ಸ್ಟು ನಾನು ನಮ್ಮ ತಾಯಿನ ಕರ್ಕೊಂಬರ್ತೀನಿ. ಮನೇಲಿ ನಮ್ಮಮ್ಮ ಮಾಡೋ ಅಡುಗೆ ಥರನೇ ಇತ್ತು. ಸ್ಯಾಟರ್ಡೆ ಸಂಡೇ ಆದರೆ ನಮ್ಮಮ್ಮ ನಾನ್ ವೆಜ್ ಮಾಡ್ತಾರೆ. ಬಟ್ ಅಣ್ಣ ಸಕ್ಕತ್ತಾಗಿ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ನಾನು ಸುಮಾರು ಹೋಟೆಲ್ಗಳಿಗೆ ಹೋಗಿದ್ದೀನಿ, ಬಟ್ ಇಲ್ಲಿ ಸರ್ವೀಸು, ಅಲ್ಲಿ ಸರ್ವ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರು ಕೊಡೋ ರೆಸ್ಪೆಕ್ಟು ಎಲ್ಲ ನೋಡಿ ತುಂಬ ಖುಷಿ ಆಯಿತು. ನಾಟಿ ಕೋಳಿ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅಷ್ಟೇ. ಸೊ ಇವತ್ತು ನನ್ನ ಕರ್ಕೊಂಬಂದಿದ್ದು ನಾನು ಬಲವಂತ ಮಾಡಿದ್ದು, ಇವ್ರಿಗೆ ಕರ್ಕೊಂಡೋಗಿ ಅಂತ ಫೈನಲಾಗಿ ಕರ್ಕೊಂಬಂದಿದ್ದಾರೆ. ಅಣ್ಣ ಥ್ಯಾಂಕ್ಸ್. ಖಂಡಿತವಾಗಲೇ ಮತ್ತೆ ಒಂದು ಸಲ ಹೇಳ್ತೀನಿ, ಮೈಸೂರಿಗೆ ಬಂದರೆ ಮೈಸೂರಲ್ಲಿ ಹಲವಾರು ಪ್ಲೇಸಸ್ ಫೇಮಸ್ಸು. ಇಡೀ ಕರ್ನಾಟಕದಲ್ಲೇ ಸೂಪರ್ ಪ್ಲೇಸ್ ಅಂದರೆ ಮೈಸೂರು. ಅಂಥ ಮೈಸೂರು ಪ್ಲೇಸ್ಗೆ ಯಾರೇ ಬಂದ್ರೂ, ಯಾವುದೇ ಸ್ಟೇಟಿಂದ ಯಾರೇ ಬಂದ್ರೂ ರುಚಿ ಮೆಸ್ ಒಂದು ಸಲ ಬನ್ನಿ, ಅವ್ರು ಬಿಸಿ ಬಿಸಿ ಕೊಡ್ತಾರೆ. ಖುಷಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.
ತುಂಬ ಚೆನ್ನಾಗಿತ್ತು ಊಟ. ನಾವು ಕೂಡ ಮೈಸೂರು ರುಚಿ ಮೆಸ್ಗೆ ಬರಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ದು, ಬರೋಕ್ಕಾಗಿರಲಿಲ್ಲ. ಸೊ ನಮ್ಮ ಪ್ರಭುವನ ಕಡೆಯಿಂದ ಬಂದು ಎಲ್ಲ ಥರ ಬಿರಿಯಾನಿ ಆಗಿರ್ಬೋದು, ಮಟನ್ ಇದು ನಾಟಿ ಕೋಳಿ ಫ್ರೈ, ಫಿಶು, ತಲೆಕರಿ, ಬೋಟಿ ತುಂಬಾ ಅದ್ಭುತವಾಗಿತ್ತು. ವೆರೈಟಿ ಅಲ್ಲ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸಲ ಬನ್ನಿ, ನಿಜವಾಗ್ಲೂ ತುಂಬ ರುಚಿ ಮೆಸ್ ಹೋಟೆಲ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ. ನಾನು ಯಾವುದೇ ಕಾರಣ ಪ್ರಮೋಷನ್ ಏನಿಲ್ಲ ಇದು, ಬಟ್ ಅವ್ರ ಹೋಟೆಲಲ್ಲಿ ಊಟ ತಿಂದೆ ಸೂಪರಾಗಿತ್ತು. ಈಗ ಬಿರಿಯಾನಿ ತೋರಿಸ್ಕೊಡ್ತೀನಿ ಬನ್ನಿ. ಸರ್ ಏನಂತ ತಗೊಂಡ್ರಿ ಊಟ? ಸರ್ ಊಟ ಇನ್ನೂ ವೆಯ್ಟ್ ಮಾಡ್ತಾ ಇದೀವಿ ಸರ್, ಒಂದು ಅರ್ಧ ಹೌದಾ? ಸರಿ, ನೀವು ರೆಗ್ಯುಲರ್ ಬರ್ತಾ ಇದ್ರೆ ಹೇಗೆ? ಹಾಂ, ರೆಗ್ಯುಲರ್ ಆಗಿ ಬರ್ತಾ ಇರೋದು. ಹೇಗಿದೆ ಊಟ ಎಲ್ಲ? ಏನು ಮಾತಾಡೋಂಗಿಲ್ಲ ಸರ್, ಏನು ಗ್ಯಾಸ್ಟ್ರಿಕ್ ಇಲ್ಲ, ಏನಿಲ್ಲ. ಮನೆ ಊಟ ಥರನೇ ತುಂಬ ಚೆನ್ನಾಗಿ. ಹೌದಾ? ಚೆನ್ನಾಗಿದೆಯಾ? ಖಂಡಿತ ಹೊರಗಿಂದ ಬರೋವರೆಗೂ ಚೆನ್ನಾಗಿರುತ್ತಾ? ಓ, ತುಂಬ. ನೀವು ಬಂದಿದ್ದೀರಲ್ಲ, ಏನಂತ ತಗೊಂಡ್ರಿ? ನಿಮ್ಮದು ತಾಳಿ ಇದೆಯಲ್ಲ, ಹಾಂ, ಅದನ್ನು ತೊಗೊಂಡಿದ್ದೀವಿ. ಓಕೆ. ಬೇರೆ ಬಿರಿಯಾನಿ ಹಾಂ ಇಬ್ಬರು ತಿಂದು, ಹಾಂ ನನಗೆ ಇಬ್ಬರಿಗೆ ನಾನು ವಯಸ್ಸಾಗಿದೆ, ಕಡಿಮೆ ತಗೋತೀನಿ, ಹಾಂ ಹುಡುಗ ತಗೋತಾನೆ, ಸಾಕು. ಇರಲಿ, ಅವ್ರು ಮಜಾ ಮಾಡಲಿ. ವಯಸ್ಸು ಹುಡುಗರು ಮಜಾ ಅಲ್ವಾ? ವಯಸ್ಸು ಹುಡುಗ ಚೆನ್ನಾಗಿದ್ದಾನೆ ಅಲ್ವಾ? ಇನ್ನೊರು ಯೂತು. ಸರ್ ನೀವು ರೆಗ್ಯುಲರ್ ಬರ್ತೀರಿ ಇಲ್ಲಿಗೆ? ಇಲ್ಲ, ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಿರೋದು. ಓಕೆ. ನಿಮ್ಮ ಟೇಸ್ಟ್ ಏನು ಅನಿಸ್ತು? ಏನು ಅನಿಸ್ತು? ಚೆನ್ನಾಗಿದೆ ಅಂತ. ಟೇಸ್ಟ್ ಚೆನ್ನಾಗಿದೆಯಾ? ಬೇರೆ ಯಾರನ್ನ ಬಂದ್ರೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗೋದಾ? ಚೆನ್ನಾಗಿ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೌದಾ?